ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಉದ್ಯೋಗ ಆಕಾಂಕ್ಷಿಗಳಿಗೆ ನಿಜವಾಗ್ಲೂ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತ ಹೇಳಿದ್ರೆ ದೀರ್ಘಕಾಲದ ಒಂದು ಹೋರಾಟದ ಫಲವಾಗಿ ಈಗಾಗಲೇ ಸರ್ಕಾರದ ಹಂತದಲ್ಲಿ ಅತಿ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿ ಪರ್ವನೇ ಪ್ರಾರಂಭ ಆಗ್ತಾ ಇದೆ. ಇದು ನಿಜಕ್ಕೂ ಯಾರೆಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿದ್ದೀರಾ ತಾವೆಲ್ಲರೂ ಕೂಡ ಅಧ್ಯಯನವನ್ನ ಮಾಡ್ತಾ ಕೂತಿದ್ದೀರಾ. ಎಲ್ರಿಗೂ ಕೂಡ ಒಂದೇ ಚಿಂತೆ, ಜಾಬ್ ಕಾಲ್ಫರ್ಮ್ ಆಗಿಲ್ಲ. ಇದೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ಅಂತಕ್ಕಂತಹ ಒಂದು ಉತ್ತರ ಸಿಗುತ್ತೆ ಸ್ನೇಹಿತರೆ. ಇದೆಲ್ಲದೂ ಕೂಡ ಆಗಿದ್ದು ಧಾರವಾಡದಲ್ಲಿ ನಡೆದಂತಹ ಒಂದು ಪ್ರತಿಭಟನೆಯ ಫಲವಾಗಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದರ ಕಡೆ ನಾವು ಕೂಲಂಕುಷವಾಗಿ ಪರಿಶೀಲಿಸ್ತಾ ಹೋದಾಗ ನಿಜಕ್ಕೂ ಕೂಡ ಸರ್ಕಾರವು ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳ ಪರವಾಗಿದ್ದು ಒಂದು ಅಂತಿಮ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿರುತ್ತೆ ಸ್ನೇಹಿತರೆ. ಇನ್ನು ಮೇಲೆ ಇಷ್ಟು ಅತಿ ಹೆಚ್ಚು ಹುದ್ದೆಗಳ ಒಂದು ಅಧಿಸೂಚನೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಅದು ಸುಳ್ಳು ಸ್ನೇಹಿತರೆ. ಹಾಗಾಗಿ ಇದು ಇಷ್ಟು ದಶಕಗಳ ಒಂದು ಕಾಲದಲ್ಲಿ ಆಗದೇ ಇರತಕ್ಕಂತಹ ಒಂದು ಅತಿ ದೊಡ್ಡ ಉದ್ಯೋಗ ಪರ್ವದ ಒಂದು ಅಧಿಸೂಚನೆಗಳು ಈಗ ಕೇವಲ 20 ದಿನಗಳಲ್ಲಿ ಪ್ರಾರಂಭ ಆಗ್ತವೆ. ಹೌದು ಸ್ನೇಹಿತರೆ, ಕೇವಲ ಈ ಮಾರ್ಚ್ ತಿಂಗಳ ಅಂತಿಮ ಘಟ್ಟ ಅಂದರೆ ಅಂತಿಮ ಒಂದು ದಿನಗಳವರೆಗೆ ಕಾಯದೇನೆ ಒಂದು 30 ದಿನಗಳ ಒಳಗೆ ಅಧಿಸೂಚನೆಗಳ ಮಹಾಪೂರನೆ ಬರುತ್ತೆ. ತಾವೆಲ್ಲರೂ ಕೂಡ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಖಂಡಿತವಾಗ್ಲೂ ತಾವು ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿದರೆ ಖಂಡಿತವಾಗ್ಲೂ ಯಾವ್ಯಾವೆಲ್ಲ ಹುದ್ದೆಗಳು ಕಾಲಾಗ್ತವೆ, ಹಾಗೆಯೇ HKಗೆ ಎಷ್ಟು, ಹಾಗೆಯೇ ನಾನ್ HKಗೆ ಎಷ್ಟು ಹುದ್ದೆಗಳು ಕಾಲಾಗ್ತವೆ ಅಂತಕ್ಕಂತಹ ಸಂಪೂರ್ಣ ಮಾಹಿತಿ ನಿಮಗೆ ಕೊಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ತಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದ್ರ ಜೊತೆಗೆ ತಾವು ಬೆಂಬಲಿಸಬೇಕು. ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಒಟ್ಟು 56,432 ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನ ಮಾಡಲು ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ ಇದು ಯಾವುದೂ ಕೂಡ ಆಗಲ್ಲ ಅಂತಕ್ಕಂತಹ ಪ್ರಶ್ನೆಯೇ ಇಲ್ಲಿ ಉದ್ಭವ ಆಗಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ತಮ್ಮೆಲ್ಲರಿಗೂ ಕೂಡ ಇರತಕ್ಕಂತಹ ಅತಿ ದೊಡ್ಡ ಒಂದು ಉದ್ಯೋಗ ಅವಕಾಶದ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಆಯಿತು, ಒಟ್ಟು 56,432 ಹುದ್ದೆಗಳಲ್ಲಿ ನಾನ್ HK ಹಾಗೂ HK ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕಾಲಾಗ್ತವೆ ಅಂತಕ್ಕಂಥದ್ರ ಕಡೆ ನಾವು ಗಮನವನ್ನು ಹರಿಸಿದರೆ ಒಟ್ಟಾಗಿ ನಾನ್ HK ಅಂದರೆ ಕಲ್ಯಾಣ ಕರ್ನಾಟಕೇತರ ಇರ್ತಕ್ಕಂತಹ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು 24,300 ಹುದ್ದೆಗಳು ಅಧಿಸೂಚನೆಗೆ ರೆಡಿ ಆಗಿದ್ದಾವೆ. ಇನ್ನೇನು ಅಧಿಸೂಚನೆ ಹೊರಡಿಸುವುದಷ್ಟೇ ಬಾಕಿ ಇರುತ್ತೆ. ಹಾಗೆಯೇ ಈ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಇರತಕ್ಕಂತಹ ಒಂದು ಹುದ್ದೆಗಳ ಸಂಖ್ಯೆ ನಾವು ನೋಡ್ಬೋದು. ಇಲ್ಲೂ ಕೂಡ ಒಂದು ಈ ಒಂದು 56,432ರಲ್ಲಿ HK ವಿಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 80% ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ಅದು 80% ಅನ್ನು ನಾವು ನೋಡೋದಾದರೆ ಟೋಟಲ್ 25,000ಕ್ಕೂ ಹೆಚ್ಚು ಹುದ್ದೆಗಳು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಅಧಿಸೂಚನೆ ಹೊರಡಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ ಸ್ನೇಹಿತರೆ. ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಉದ್ಯೋಗಕ್ಕೆ. ಹೌದು ಸ್ನೇಹಿತರೆ, ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿ ಇಡಲಾಗಿದೆ. ಆ ಒಂದು ಸೀಮಿತವಾಗಿ ಇಡಲಾಗಿರ್ತಕ್ಕಂತಹ ಒಂದು ಈ ಹುದ್ದೆಗಳಿಗೆ ಈಗೇನು ಇನ್ನೊಂದು ವಾರದಲ್ಲಿ ಈ ಒಂದು ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ರೋಸ್ಟರನ್ನು ನಿಗದಿಪಡಿಸಿ ಒಂದು 15ರಿಂದ 20 ದಿನಗಳ ಒಳಗಾಗಿ ಅಧಿಸೂಚನೆಗಳು KPSC ಹಾಗೂ KEಯಿಂದ ಪ್ರಕಟ ಆಗೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಕೂಡ ದಯಮಾಡಿ ಇಂತಹ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ದೇನೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ, ಹಾಗಿದ್ರೆ ಯಾವೆಲ್ಲ ಹುದ್ದೆಗಳು, ಹೇಗೆಲ್ಲ ಒಂದು ಪೋಸ್ಟ್ಗಳು ಎಷ್ಟೆಷ್ಟು ಸೀಮಿತ ಇದ್ದಾವೆ ಅಂತಕ್ಕಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸೋದಾದರೆ ಒಟ್ಟು 56,432 ಹುದ್ದೆಗಳಲ್ಲಿ
ಈ ಒಂದು ನಾನ್ ಕಲ್ಯಾಣ ಕರ್ನಾಟಕ ಒಂದು ರೀಜನ್ ಅಂದರೆ ಆ ಒಂದು ವಿಭಾಗಕ್ಕೆ 24,300 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಉಳಿದಂತಹ 32,132 ಹುದ್ದೆಗಳ ಪೈಕಿ 80% ಅಂತ ಹೇಳಿದರೆ 25,000 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಈಗಾಗಲೇ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ, ತಾವೆಲ್ಲರೂ ಕೂಡ ಗಮನವಿಟ್ಟು ನೋಡಬೇಕಾಗಿರ್ತಕ್ಕಂತಹ ಒಂದು ಅತಿ ಪ್ರಮುಖ ಒಂದು ವಿಚಾರ ಅಂತ ಹೇಳಿದ್ರೆ, ಶಿಕ್ಷಣ ಇಲಾಖೆ ವಿಶೇಷವಾಗಿ ಇದೆಲ್ಲರ ಒಂದು ನಿರೀಕ್ಷೆಯ ಒಂದು ಮಹಾಪುರ ಅಂತಲೇ ಹೇಳಬಹುದು. ಇದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ತುಂಬಾನೇ ಈಗರ್ಲಿ ವೇಟಿಂಗ್, ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ, ಎಷ್ಟೆಲ್ಲ ಹುದ್ದೆಗಳು ಕಾಲ್ ಆಗ್ತವೆ ಅಂತ ಹೇಳಿ. ಸ್ನೇಹಿತರೆ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅದರಲ್ಲೂ ವಿಶೇಷವಾಗಿ PhD ಶಿಕ್ಷಕರು ಅಂದರೆ 1ರಿಂದ 5ನೇ ತರಗತಿಯ ಒಂದು ಶಿಕ್ಷಕ ಹುದ್ದೆಗಳಿಗೆ ಒಟ್ಟು 4,424 ಹುದ್ದೆಗಳು ಅಧಿಸೂಚನೆ ಹೊರಡಿಸೋದಕ್ಕೆ ಸಿದ್ಧವಾಗಿದ್ದರೆ, ಹಾಗೆಯೇ GPT 6ರಿಂದ 8ನೇ ತರಗತಿಗೆ ಈಗಾಗಲೇ 78 ಹುದ್ದೆಗಳು, ಹಾಗೆಯೇ PET ಗ್ರೇಡ್ 2 380 ಹುದ್ದೆಗಳು, ಹಾಗೆಯೇ ಒಂದು ಹೈಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಪೋಸ್ಟ್ ಅದರಲ್ಲಿ 121 ಆದರೆ, ಹೈಸ್ಕೂಲಲ್ಲೇ PE ಟೀಚರ್ 216, ಹಾಗೆಯೇ ಹೈಸ್ಕೂಲಲ್ಲಿ ಸ್ಪೆಷಲ್ ಟೀಚರ್ಸ್ ಅಂದರೆ ವಿಶೇಷ ಶಿಕ್ಷಕರ ಒಂದು 48 ಹುದ್ದೆಗಳ ಒಂದು ನೇಮಕಾತಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 5,267 ಹುದ್ದೆಗಳಿಗೆ ಶಿಕ್ಷಣ ಇಲಾಖೆಯಿಂದ ಅಧಿಸೂಚನೆಯನ್ನು ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೂ ಹೆಚ್ಚು ಒಂದು ಅಂದರೆ ವಿಶೇಷವಾಗಿ GPSTR ಹುದ್ದೆಗಳು 5,000 ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಇಲಾಖೆಗೆ ಒಟ್ಟು 10,000 ಹುದ್ದೆಗಳು ಮೀಸಲಿಟ್ಟು ಈ 10,000 ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಒಂದು BEd ಮತ್ತು DEd TET ಮಾಡಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ತಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮುಂದುವರಿಸ್ತಾ ಇರಿ. ಹಾಗಿದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಹುದ್ದೆಗಳದ್ದು ಸಂಬಂಧಪಟ್ಟಂಗೆ ಆಯಿತು. ಇನ್ನು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣೇತರ ಜಿಲ್ಲೆಗಳಲ್ಲಿ ಎಷ್ಟೆಲ್ಲ ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಒಂದು ಅಧಿಸೂಚನೆ ಹೊರಡೋದಕ್ಕೆ ಸಿದ್ಧವಾಗಿದ್ದಾವೆ ಹುದ್ದೆಗಳು ಅಂತಕ್ಕಂಥದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಇಲ್ಲಿ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ಒಟ್ಟು 553 ಹುದ್ದೆಗಳು ರೆಡಿಯಾಗಿದ್ದಾವೆ. ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಟ್ಟು ಈಗ ಅಧಿಸೂಚನೆ ಆಗೋದಷ್ಟೇ ಬಾಕಿ. ಪಶುಸಂಗೋಪನೆ 31, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7 ಹುದ್ದೆಗಳು, ಹಾಗೆಯೇ ಸಹಕಾರ ಇಲಾಖೆ ಅಂದರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಅಂದರೆ 180 ಹುದ್ದೆಗಳು ರೆಡಿಯಾಗಿದ್ದಾವೆ. ಹಾಗೆಯೇ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ ಇದು ಏನು DPR ವಿಭಾಗದಲ್ಲಿ 58 ಹುದ್ದೆಗಳು ಕಾಲಾಗೋಕ್ಕೆ ಸಿದ್ಧತೆ. ಹಾಗೆಯೇ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ 92 ಹುದ್ದೆಗಳು, ಹಾಗೆಯೇ ಇಂಧನ ಇಲಾಖೆ ಅಂದರೆ ಪವರ್ ಡಿಪಾರ್ಟ್ಮೆಂಟ್ ಇದು ವಿಶೇಷವಾಗಿ 2,400 ಹುದ್ದೆಗಳು ಈಗಾಗಲೇ ಸಿದ್ಧವಾಗಿದ್ದಾವೆ ಕಾಲಾಗೋಕ್ಕೆ. ಹಾಗೆಯೇ ಆರ್ಥಿಕ ಇಲಾಖೆಯಲ್ಲಿ ಒಟ್ಟು 2,243 ಅತಿ ಹೆಚ್ಚು ಹುದ್ದೆಗಳು ಕಾಲಾಗೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 3 ಹುದ್ದೆಗಳು, ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ 12 ಹುದ್ದೆಗಳು, ಹಾಗೆಯೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 1,725 ಹುದ್ದೆಗಳು, ಹಾಗೆಯೇ ಉನ್ನತ ಶಿಕ್ಷಣದಲ್ಲಿ 60 ಹುದ್ದೆಗಳು ಈಗ ಸೇರಿರ್ತವೆ. ಹಾಗೆಯೇ ಒಳಾಡಳಿತದಲ್ಲಿ 557 ಹುದ್ದೆಗಳು ಕಾಲಾಗೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆಯೇ ವಸತಿ ಇಲಾಖೆಯಲ್ಲಿ 38, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 6, ಕಾರ್ಮಿಕ ಇಲಾಖೆಯಲ್ಲಿ 7, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯಲ್ಲಿ 32, ವೈದ್ಯಕೀಯ ಶಿಕ್ಷಣದಲ್ಲಿ 333, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ 18, ಸಣ್ಣ ನೀರಾವರಿ ಇಲಾಖೆಯಲ್ಲಿ 21, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 784, ಕಂದಾಯ ಇಲಾಖೆಯಲ್ಲಿ 1,350, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯಲ್ಲಿ 351, ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣ ಇಲಾಖೆಯಲ್ಲಿ 892 ಹುದ್ದೆಗಳು ಅಧಿಸೂಚನೆ ಆಗೋದಕ್ಕೆ ರೆಡಿಯಾಗಿದ್ದಾವೆ. ಹಾಗೆಯೇ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ 200 ಹುದ್ದೆಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಾನೀಗಲೇ ಎಕ್ಸ್ಪ್ಲೇನ್ ಮಾಡಿದಲ್ಲ, ಇದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು 5,267 ಹುದ್ದೆಗಳ ಒಂದು ತಂಡವನ್ನು ಇಲ್ಲಿ ಕೊಡಲಾಗಿದೆ. ಹಾಗೆಯೇ ರೇಷ್ಮೆ ಇಲಾಖೆಯಲ್ಲಿ 15 ಹುದ್ದೆಗಳು, ಪ್ರವಾಸೋದ್ಯಮ ಇಲಾಖೆಯಲ್ಲಿ 5, ಸಾರಿಗೆ ಇಲಾಖೆಯಲ್ಲಿ ಅತಿ ಹೆಚ್ಚು ಅಂದರೆ 6,847 ಹುದ್ದೆಗಳು ಕಾಲಾಗೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HKಯಲ್ಲಿ ಕಾಲಾಗ್ತಕ್ಕಂಥ ಹುದ್ದೆಗಳ ಮಾಹಿತಿ. ಹಾಗೆಯೇ ಸಾರಿಗೆ ಇಲಾಖೆಯದಾಯಿತು, ನಗರಾಭಿವೃದ್ಧಿ ಇಲಾಖೆಯಲ್ಲಿ 14 ಹುದ್ದೆಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 14 ಹುದ್ದೆಗಳು, ನಗರಾಭಿವೃದ್ಧಿಯಲ್ಲಿ 185 ಹುದ್ದೆಗಳಾದರೆ ಯುವಜನ ಮತ್ತು ಸೇವೆಗಳ ಇಲಾಖೆಯಲ್ಲಿ 4 ಹುದ್ದೆಗಳು. ಒಟ್ಟು
24,300 ಹುದ್ದೆಗಳು ಇದು ಕಲ್ಯಾಣ ಕರ್ನಾಟಕೇತರ ವಿಭಾಗದಲ್ಲಿ ಕಾಲಾಗೋಕ್ಕೆ ಸಿದ್ಧವಾಗಿರ್ತಕ್ಕಂಥ ಹುದ್ದೆಗಳು. ಹಾಗಿದ್ರೆ ಈ ಹುದ್ದೆಗಳಲ್ಲಿ ಯಾವ್ಯಾವ ಒಂದು ಹುದ್ದೆಗಳು ಇದಾವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಎ ಮತ್ತು ಬಿ ಹಾಗೆಯೇ ಸಿ ಕೇಡರ್ ಅಂದರೆ ಗ್ರೂಪ್ ಎ ಮತ್ತು ಸಿಗೆ ಸಂಬಂಧಪಟ್ಟಂಥ ಹುದ್ದೆಗಳು ಇಲ್ಲಿ ಇರ್ತವೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡೋದಾದರೆ ಎ ಮತ್ತು ಬಿ ಯಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ನಾವು ನೋಡೋದಾದರೆ ಇವೆಲ್ಲವೂ ಕೂಡ KAS ಪರೀಕ್ಷೆ ಮೂಲಕ ಆಯ್ಕೆ ಆಗ್ತಕ್ಕಂಥದ್ದು ಕೆಲವಾದರೆ, ಇನ್ನು ಉಳಿದಂತಹ ಹುದ್ದೆಗಳು ಗ್ರೂಪ್ ಬಿ ಪರೀಕ್ಷೆಯ ಮುಖಾಂತರ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ KPSC ಆಗಿರ್ಬೋದು ಹಾಗೆಯೇ KE ಆಗಿರ್ಬೋದು 619 ಹುದ್ದೆಗಳ ಒಂದು ಗ್ರೂಪ್ ಬಿ ಹುದ್ದೆಗಳಿಗೆ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸಿರ್ತಾರೆ. ಇದು ಗೆಜೆಟೆಡ್ ಹುದ್ದೆಗಳಾಗಿರ್ತವೆ. ಹಾಗಿದ್ರೆ ಗ್ರೂಪ್ ಸಿ ಯಲ್ಲಿ ಬರ್ತಕ್ಕಂತಹ ಒಂದು ಹುದ್ದೆಗಳ ಒಂದು ಹಾಗೆಯೇ ಸಂಕ್ಷಿಪ್ತ ನೋಟವನ್ನು ನೋಡೋದಾದರೆ ಇದರಲ್ಲಿ ವಿಶೇಷವಾಗಿ ಗ್ರೂಪ್ ಸಿ ಯಲ್ಲಿ ಇರ್ತಕ್ಕಂಥದ್ದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಗಿರ್ಬೋದು, ಹಾಗೆಯೇ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆಗಳಾಗಿರ್ಬೋದು, ಹಾಗೆಯೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ SDA ಮತ್ತು FDA ಹುದ್ದೆಗಳು ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರಬೇಕು. ಹಾಗೆಯೇ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ವಿಭಾಗದಲ್ಲಿ ಇರತಕ್ಕಂತಹ PDO ಹಾಗೂ VAO ಹುದ್ದೆಗಳ ಒಂದು ನೋಟಿಫಿಕೇಶನ್ ಅನ್ನು ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಈ ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ವಸತಿ ಶಾಲೆಗಳ ಒಂದು ಶಿಕ್ಷಕರ ಹುದ್ದೆಗಳಿಗೂ ಸಹ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಈ ಒಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಗ್ರೂಪ್ ಸಿ ಹುದ್ದೆಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಾರಿಗೆ ಇಲಾಖೆಯಲ್ಲೂ ಸಹ ಅತಿ ಹೆಚ್ಚು ಹುದ್ದೆಗಳು ಖಾಲಾಗ್ತಕ್ಕಂಥ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ ತಾವು ಅಂತಿಮ ಘಟ್ಟದವರೆಗೂ ಕಾಯದೇನೆ ಇಂದಿನಿಂದಲೇ ತಮ್ಮ ತಯಾರಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಈ ಒಂದು ನೇಮಕಾತಿಗಳ ಸುಗ್ಗಿಯಲ್ಲಿ ತಾವು ಅತಿ ಹೆಚ್ಚು ಹುದ್ದೆಗಳನ್ನು ಪಡೆಯುವಂತಾಗಲಿ ಅಂತಕ್ಕಂತಹ ಒಂದು ಆಶಯದೊಂದಿಗೆ ನಾವು ಇಂದಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆ ನಿಜಕ್ಕೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ತಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದ.